ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ನೋಡೋದಾದರೆ ಟಾಸ್ಕ್ ವಿಷಯ ಅಂತ ಬಂದಾಗ ನಿನ್ನೆ ಎಪಿಸೋಡ್ ಏನಾಗಿತ್ತು, ಅದಕ್ಕಿಂತ ಮುಂಚೆ ಅವರು ಟಾಸ್ಕನ್ನು ಅರ್ಧದಲ್ಲೇ ಬಿಟ್ಟು, ಅಂದರೆ ಟಾಸ್ಕ್ ಕಂಪ್ಲೀಟ್ ಆಗಿ ಅನೌನ್ಸ್ಮೆಂಟನ್ನು ಮಾಡಿರಲಿಲ್ಲ. ಆದರೆ ನಿನ್ನೆ ಸಂಚಿಕೆಯಲ್ಲಿ ಏನಾಗಿತ್ತು ಅಂದರೆ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಲ್ಲಿ ಬ್ಲೂ ಟೀಮ್ ಮತ್ತು ರೆಡ್ ಟೀಮ್ ಏನಂತ ಮಾಡಿದ್ರು, ಅದರಲ್ಲಿ ರೆಡ್ ಟೀಮ್ ವಿನ್ ಆಗಿದೆ, ಅಂದರೆ ಅಶ್ವಿನಿ ಅವರ ಟೀಮ್ ವಿನ್ ಆಗಿತ್ತು. ಈ ಅನೌನ್ಸ್ಮೆಂಟ್ ಬಿಗ್ ಬಾಸ್ ಮಾಡಿದ್ರು. ಹಾಗೆ ಇಬ್ಬರು ಉಸ್ತುವಾರಿಗಳು ಅದನ್ನು ಹೇಳಬೇಕಿತ್ತು. ಹಾಗಾಗಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ನಿರ್ಧಾರ ಮಾಡಿ ಎರಡು ನಾಯಕ ನಾಯಕಿಯರು ಸೇರಿ ಒಂದು ನಿರ್ಧಾರಕ್ಕೆ ಬಂದು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಇದರಲ್ಲಿ ಅಶ್ವಿನಿ ಅವರ ಟೀಮ್ ವಿನ್ ಆಗುತ್ತೆ. ಹೀಗಾಗಿ ಅಲ್ಲಿ ಕೆಲವು ಟಾಸ್ಕ್ ಆದಮೇಲೂ ಕೂಡ ಜಾನ್ವಿ ಅವರು ಏನು ಮಾತಾಡ್ತಿರ್ತಾರೆ, ನೀನು ಡೌರಾಣಿ ಸುದಿ ಅವ್ರನ್ನ ಹೊರಗೆ ಕಳಿಸಿದ್ಯಾ, ಈ ವಿಷಯವಾಗಿ ರಾಶಿಕಾ ಅವರು ತನ್ನ ಟೀಮ್ ಜೊತೆ, ಅಂದರೆ ಗಿಲ್ಲಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರು. ಆ ಕಡೆ ಜಾನ್ವಿ ಅವರು ಕೂತಿರ್ತಾರೆ. ಅಲ್ಲಿ ಜಾನ್ವಿ ಅವರಿಗೆ ಆ ಒಂದು ಟ್ರಿಗರ್ ಆಗುತ್ತೆ, ಆ ಪಾಯಿಂಟ್, ಅಂದರೆ ಟಾಸ್ಕಲ್ಲಿ ಅವರು ಆ ಥರ ಹೇಳಿದ್ದನ್ನು ರಾಶಿಕಾ ಅವ್ರು ಇಲ್ಲಿ ಹೇಳಿರ್ತಾರಲ್ಲ, ಅದು ಅವ್ರಿಗೆ ತುಂಬ ಟ್ರಿಗರ್ ಆಗುತ್ತೆ. ಹಾಗಾಗಿ ಅಲ್ಲಿ ಕೂಡ ಅವರು ರಾಶಿಕಾ ಅವ್ರ ಜೊತೆ ಜಗಳ ಮಾಡಕ್ಕೆ ಬರ್ತಾರೆ. ಗಿಲ್ಲಿ ಅವರು ರಾಶಿಕನ್ ಪರವಾಗಿ ನಿಂತ್ಕೊಳ್ತಾರೆ. ಇಷ್ಟೆಲ್ಲ ಆದಮೇಲೂ ನಾವು ನೋಡಬೇಕಾದ್ರೆ ಯಾಕೋ ಜಾನ್ವಿ ಅವರ ಬಿಹೇವಿಯರ್ ಆಗಿರ್ಬೋದು, ಅವರ ವಾಯ್ಸ್ ಆಗಿರ್ಬೋದು, ಅಥವಾ ಅವ್ರು ಮಾಡ್ತಿರೋ ನಡವಳಿಕೆಗಳಾಗಿರ್ಬೋದು, ಯಾಕೋ ತುಂಬ ಇರಿಟೇಷನ್ ಅಂತ ಆಗ್ತಾ ಇದೆ. ಯಾಕೋ ಗೊತ್ತಿಲ್ಲ. ಇತ್ತೀಚೆಗೆ ಅವರು ಅಶ್ವಿನಿ ಜೊತೆ ಅವರು ಇರಬೇಕಾದ್ರೆ ಮೊದಲು ಆ ಥರ ಇರಿಟೇಷನ್ ಆಗ್ತಿತ್ತು. ಆಮೇಲೆ ಸ್ವಲ್ಪ ಗ್ಯಾಪ್ ಆದಮೇಲೆ ಜಾನ್ವಿ ಅವರು ಆಟ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಆಗ್ತಿತ್ತು. ಆದರೆ ಈಗ ಪುನಃ ಅಶ್ವಿನಿ ಅವ್ರ ಜೊತೆ ಸೇರಿಕೊಂಡು ಪುನಃ ಅವರ ಮಾತುಗಳಾಗಿರ್ಬೋದು, ನಡವಳಿಕೆಗಳಾಗಿರ್ಬೋದು ತುಂಬ ಇರಿಟೇಷನ್ ಅಂತ ಅನಿಸ್ತಾ ಇದೆ. ಇನ್ನು ಗಿಲ್ಲಿ ಅವರು ಯಾವುದೇ ಕಾರಣಕ್ಕೂ ರಾಶಿಕಾ ಅವ್ರನ್ನ ಬಿಟ್ಕೊಡಲ್ಲ. ಈ ಕಡೆ ಅಶ್ವಿನಿ ಅವರು ಕೂಡ ಜಾನ್ವಿ ಅವ್ರ ಪರವಾಗಿ ನಿಂತಿರ್ತಾರೆ, ಧ್ರುವಂತ್ ಕೂಡ ಜಾನ್ವಿ ಅವರ ಪರವಾಗಿ ನಿಂತಿರ್ತಾರೆ. ಹಾಗಾಗಿ ಇಲ್ಲಿ ನೋಡಬೇಕಾದ್ರೆ ಎರಡು ಟೀಮ್ ಅಂತ ಏನಿದೆ, ಅದು ಆ ಒಂದು ಟೀಮನ್ನು ಗುಂಪುಗಾರಿಕೆ ಥರ ಕಾಣಿಸ್ತಾ ಇತ್ತು. ಈ ಕಡೆ ಗಿಲ್ಲಿ ಅವರ ಒಂದು ಗುಂಪಾದರೆ ಆ ಕಡೆ ಒಂದು ಅಶ್ವಿನಿ ಅವರ ಗುಂಪಾಗಿ ಕಾಣಿಸ್ತಾ ಇತ್ತು. ಇನ್ನು ಜಾನ್ವಿ ಅವರು ಪದೇ ಪದೇ ಅದೇ ವಿಷಯವನ್ನ ಕೆಣಕ್ತಿದ್ದಾಗ ರಾಶಿಕಾ ಅವ್ರಿಗೂ ಸಿಟ್ಟು ಬಂತು. ಹಾಗಾಗಿ ರಾಶಿಕಾ ಅವರು ಡೌರಾಣಿ ಅಥವಾ ನೀನು ಈ ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲ, ಆ ಥರ ಮಾತುಗಳು ಬಂದಿದ್ದ ಕಾರಣ ರಾಶಿಕಾ ಅವ್ರಿಗೂ ತುಂಬ ಬೇಜಾರಾಗುತ್ತೆ. ಹಾಗಾಗಿ ಈ ವಿಷಯನಲ್ಲಿ ಡಿಸ್ಕಸ್ ಆಗ್ತಾ ಕೊನೆಗೆ ಅದನ್ನು ಮುಗಿಸಿ ಮುಂದಕ್ಕೆ ಹೋದ್ರು. ಇನ್ನು ಅದಾದಮೇಲೆ ನೆಕ್ಸ್ಟ್ ಅಂದರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ದಿನ ಏನಾಯಿತು ಅಂದರೆ ಇದೇ ಕಾರಣಕ್ಕೆ ಕೆಲವೊಂದು ವಿಷಯಗಳಿಗೆ ಅವ್ರ ಜೊತೆ ಜಗಳಗಳಾಗ್ತಿತ್ತು, ವಾದಗಳಾಗ್ತಿತ್ತು. ಇನ್ನು ಧ್ರುವಂತ್ ಅವ್ರನ್ನ ಆಟಕ್ಕೆ ನಿಲ್ಲಿಸುವಂಥ ಒಂದು ನಾನು ಆಡ್ತೀನಿ ಅನ್ನೋ ಒಂದು ವಾದ ಕೂಡ ಬಂದಿತ್ತು. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಅಶ್ವಿನಿ ಮತ್ತು ಗಿಲ್ಲಿ ಅವ್ರ ನಡುವೆನೂ ಸಾಕಷ್ಟು ವಾದ ವಿವಾದಗಳಾಗ್ತಿತ್ತು. ಹಾಗೆ ಟಾಸ್ಕ್ ವಿಷಯವಾದರೂ, ಮನೆಯ ಚಟುವಟಿಕೆಗಳಾಗಿರ್ಬೋದು, ಇಂಥ ವಿಷಯಗಳಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಅವರೇ ಹೈಲೈಟ್ ಆಗ್ತಾ ಇರೋದು. ಯಾಕಂದರೆ ಅಲ್ಲಿ ಒಬ್ರಿಗೊಬ್ರಿಗೆ ಕೌಂಟರ್ ಕೊಡ್ತಾ, ಹಾಗೆ ಅವ್ರು ಹೇಳಿದ್ದಕ್ಕೆ ಇವರು ಏನೋ ಒಂದು ಪ್ರತ್ಯುತ್ತರ ಕೊಡ್ತಾ ಅಲ್ಲಿ ಮಾತುಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇತ್ತು. ಈ ಕಡೆ ಅಶ್ವಿನಿ ಅವ್ರು ಯಾರಿದ್ದಾರೆ, ಅವರು ತನ್ನ ಟೀಮ್ ಜೊತೆನೇ ಇದ್ರೆ ರಕ್ಷಿತ್ ಅವರು ಗಿಲ್ಲಿ ಅವ್ರ ಜೊತೆ ಮಾತಾಡ್ತಾ ಇರ್ಬೋದು, ಇದನ್ನ ನೋಡಿ ಅವರು ಬೈಯೋದಾಗಿರ್ಬೋದು. ಈ ಥರ ಕೆಲವೊಂದು ಅಶ್ವಿನಿ ಅವರು ಸುಮ್ಮನೆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಟ್ರಿಗರ್ ಮಾಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ಇನ್ನು ಆ ಟಾಸ್ಕ್ ವಿಷಯ ಬಂದಾಗ, ಟಾಸ್ಕ್ ಏನು ಕೊಟ್ಟಿದ್ರು ಬಿಗ್ ಬಾಸ್, ಅದರಲ್ಲಿ ಧ್ರುವಂತ್ ನಾನು ಆಡ್ತೀನಿ ಅನ್ನೋ ಒಂದು ವಾದಕ್ಕೆ ಬರ್ತಾರೆ. ಸೊ ಈ ವಿಷಯವಾಗಿ ಅಶ್ವಿನಿ ಮತ್ತು ಧ್ರುವಂತ್ ನಡುವೆ ಒಂದು ಕ್ಲಾಶ್ ಆಗುತ್ತೆ. ಈ ಕ್ಲಾಶಲ್ಲಿ ತುಂಬ ನಾನು ಆಡ್ತೀನಿ ಅಂತ ಧ್ರುವಂತ್ ಹೇಳ್ತಾರೆ. ಆದರೆ ಅಶ್ವಿನಿ ಅವರು ಇಲ್ಲ, ನಾನು ಧನುಷನ್ನು ಆಡ್ತೀನಿ, ಯಾಕಂದರೆ ಆ ಟಾಸ್ಕ್ ನೋಡಿ ನನಗೆ ಯಾಕೋ ಧನುಷನ್ನು ಆಡಿಸ್ಬೇಕು ಅಂತ ಅನಿಸ್ತಾ ಇದೆ, ಹಾಗಾಗಿ ಧನುಷನ್ನು ಆಡಿಸ್ತೀನಿ ಅಂತ ಹೇಳಿದರು. ಆದರೆ ಧ್ರುವಂತ್ ಯಾವುದೇ ಕಾರಣಕ್ಕೆ ಒಪ್ಪಲ್ಲ, ನಾನು ಯಾವುದೇ ಕಾರಣಕ್ಕೆ ಒಪ್ಪಲ್ಲ, ನೀವು ನನ್ನನ್ನೇ ಆಟ ಆಡಿಸ್ಬೇಕು ಅಂತ ಹೇಳಿ ವಾದಗಳಾಗುತ್ತೆ. ಆಗ ಅಲ್ಲಿ ಧ್ವನಿ ಎತ್ತಿದ್ದ ಗಿಲ್ಲಿ ಅವರು ಧ್ರುವಂತ್ ಅವರ ಪರವಾಗಿ ಇಲ್ಲ ಅಣ್ಣ ನಾನಿದ್ದೀನಿ ನಿಮ್ಮ ಪರವಾಗಿ ಅಂತ ಮಾತಾಡ್ತಾರೆ. ಇದಕ್ಕೆ ಅಶ್ವಿನಿ ಅವ್ರಿಗೆ ಇನ್ನೂ ಅಷ್ಟು ಟ್ರಿಗರ್ ಆಗುತ್ತೆ. ಯಾಕಂದರೆ ಒಂದು ಟೀಮಲ್ಲಿದ್ದ ಗಿಲ್ಲಿ ಸಡನ್ ಆಗಿ ಧ್ರುವಂತ್ ಅವರ ಕಡೆಗೆ ಹೋದಾಗ ಟೀಮನ್ನು ಎಲ್ಲ ಅವರು ಕುಗ್ಗಿಸ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಅಶ್ವಿನಿ ಅವರು ಹೇಳ್ತಾರೆ. ಆದರೆ ಕಾರಣ ಇದ್ದದ್ದು ಗಿಲ್ಲಿ ಅವರಿಗೆ ಧ್ರುವಂತ್ ಆಡೋದು ಇಷ್ಟ ಇತ್ತು, ಹಾಗಾಗಿ ಧ್ರುವಂತ್ ಅವ್ರನ್ನ ಆಟಾಡಕ್ಕೆ ಇಳಿಸಿ ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ. ಆದರೆ ಅಶ್ವಿನಿ ಅವರು ಯಾಕೋ ಮನಸ್ಸೊಪ್ಪಲ್ಲ ಅವರಿಗೆ, ನಾನು ಧನುಷ್ ಅವರನ್ನೇ ಆಟ ಆಡಿಸ್ತೀನಿ, ಗಿಲ್ಲಿ ನೀನೇನು ಮಾತಾಡಬೇಡ ಈ ವಿಷಯ, ಆಗಿದ್ದು ನಮ್ಮ ಟೀಮ್ ಡಿಸ್ಕಸ್, ಆ ಥರ ಎಲ್ಲ ಮಾತಾಡ್ತಾರೆ. ಧ್ರುವಂತ್ ಕೂಡ ಸಪ್ಪೆಯಾಗಿ ಕೂತಿರ್ತಾರೆ. ಇನ್ನೂ ಅದು ವಾದಗಳು ನಡೀತಾ ಧ್ರುವಂತ್ ಅವರು ಏನು ಮಾಡ್ತಾರೆ ಅಂದರೆ ನಂಗೆ ಗೊತ್ತಿಲ್ಲ, ನಾನಿದ್ದನ್ನು ಆಟ ಆಡ್ತೀನಿ ಅಂತ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಬಿಡ್ತಾರೆ. ಈ ಕಡೆ ಅಶ್ವಿನಿ ಅವರು ಕೂಡ ಆಯಿತು ಇರಲಿ ಆಟ ಆಡಿಸೋಣ ಅಂತ ಹೇಳಿ ಆಟ ಆಡಿಸೋಕ್ಕೆ ನಿಂತಿರ್ತಾರೆ. ಈ ಕಡೆ ಗಿಲ್ಲಿ ಅವರ ಟೀಮಿಂದ ಸೂರಜ್ ಅವರು ಆಟ ಆಡ್ತಾರೆ, ಈ ಕಡೆ ಧ್ರುವಂತ್ ಅವರು ಆಟ ಆಡ್ತಾರೆ. ಇನ್ನು
ಹಲಗೆ ಇಟ್ಕೊಂಡು ಬರೋ ಏನು ಟಾಸ್ಕ್ ಇದೆ ಅದರಲ್ಲಿ ಮೊದಲಿಗೆ ಲೀಡಲ್ಲಿ ಇದ್ದದ್ದು ಗಿಲ್ಲಿ ಅವ್ರ ಟೀಮ್ ಇತ್ತು. ಕಾವ್ಯ ಮತ್ತು ರಾಶಿಕಾ ಅವರು ಹಲಗೆನ ತಂದು ಕೊಡ್ತಾರೆ. ಅದನ್ನು ಸೂರಜ್ ಅವರು ಮೇಲೆ ಮೇಲೆ ಇಟ್ಟು ಅದನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಬೇಕು. ಅಂದರೆ ಅವರ ಅಪೋಸಿಟ್ ಯಾರಿದ್ದಾರೆ ಅವರ ಮುಖವನ್ನು ಅವರ ಭಾವಚಿತ್ರವನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿರಬೇಕು. ಅದರಲ್ಲಿ ಲೀಡಲ್ಲಿ ಫಸ್ಟ್ ಸೂರಜ್ ಅವರು ಇರ್ತಾರೆ, ಆಮೇಲೆ ಲೀಡ್ ಧ್ರುವಂತ್ ಅವರು ತಗೊಳ್ತಾರೆ. ಹಾಗಾಗಿ ನಿನ್ನೆ ಕೂಡ ರೆಡ್ ಟೀಮೇ ವಿನ್ ಆಯಿತು. ಈ ರೆಡ್ ಟೀಮಲ್ಲಿ ವಿನ್ ಆದ ತಕ್ಷಣ ಗಿಲ್ಲಿ ಅವರು ಅನೌನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಗಿಲ್ಲಿ ಮತ್ತು ಅಶ್ವಿನಿ ಅವರು ಕೂಡ ಅನೌನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಆಗ ಏನಾಗುತ್ತೆ ಅಂದರೆ ಗಿಲ್ಲಿ ಅವರು ಅನೌನ್ಸ್ ಮಾಡಬೇಕಾದ್ರೆ ಅಶ್ವಿನಿ ಅವ್ರ ನಡುವಲ್ಲಿ ಮಾತಾಡಿ ಅವರೇ ಅನೌನ್ಸ್ ಮಾಡಿಬಿಡ್ತಾರೆ. ಇದರಿಂದ ಗಿಲ್ಲಿ ಅವರಿಗೆ ಈಗೋ ಹರ್ಟ್ ಆಗುತ್ತೆ. ಹಾಗಾಗಿ ಹೇಳ್ತಾರೆ ನೀವೇ ಅನೌನ್ಸ್ ಮಾಡಿ, ನಾನೇನು ಹೇಳಲ್ಲ ಅಂತ. ಆದರೆ ಬಿಗ್ ಬಾಸ್ ರೂಲ್ಸಲ್ಲಿ ಇದ್ದದ್ದು ಎರಡೂ ತಂಡಗಳ ನಾಯಕ ನಾಯಕಿಯರು ಡಿಸ್ಕಸ್ ಮಾಡಿ ನಿರ್ಧಾರ ಮಾಡಬೇಕು ಅನ್ನೋದಿತ್ತು. ಆದರೆ ಇಲ್ಲಿ ಗಿಲ್ಲಿ ಅವರು ಯಾವುದೇ ಕಾರಣಕ್ಕೆ ನಾನು ಹೇಳಲ್ಲ, ನೀವು ವಿನ್ನಾಗಿರಿ ಅಂತ ನಾನು ಹೇಳಲ್ಲ, ನಾನು ಹೇಳೋಕೆ ಬಂದಾಗ ನೀವು ನನ್ನನ್ನು ಮಾತಾಡಕ್ಕೆ ಬಿಡಲಿಲ್ಲ, ಸೊ ಆ ಕಾರಣಕ್ಕಾಗಿ ನಾನು ಅಂದರೆ ಈ ನಿರ್ಧಾರವನ್ನು ಹೇಳಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಆಮೇಲೆ ಅಶ್ವಿನಿ ಅವ್ರು ಏನು ಮಾಡ್ತಾರೆ ಅಂದರೆ, ಅಶ್ವಿನಿ ಅವರು ತಮ್ಮ ಈಗೋನ ಬಿಟ್ಕೊಡಲ್ಲ. ನಾನು ಕೂಡ ನಿನ್ನ ಹತ್ರ ಬಂದು ಈ ಥರ ರೆಸ್ಪೆಕ್ಟ್ ಮಾಡಲ್ಲ, ನೀನು ಬಂದು ಹೇಳೋದಾದ್ರೆ ಹೇಳು, ಇಲ್ಲದಿದ್ದರೆ ನಂಗೆ ಗೊತ್ತಿಲ್ಲ ಬಿಗ್ ಬಾಸ್ ಏನು ನಿರ್ಧಾರ ತಗೊಳ್ತಾರೆ ಅಂತ. ಆಗ ಮನೆಯವರಿಗೆ ಅಷ್ಟು ಕಷ್ಟಪಟ್ಟು ಆಡಿ ಈ ಥರ ಒಂದು ನಿರ್ಧಾರ ತಗೊಳ್ದಿದ್ದಾಗ ಎಷ್ಟೋ ಸರಿ ನಾವು ನೋಡಿರ್ತೀವಿ ಬಿಗ್ ಬಾಸಲ್ಲಿ ಈ ಥರ ಒಂದು ಆ ಟೀಮಿಂದ ಅಥವಾ ಈ ಟೀಮಿಂದ ಏನೋ ಒಂದು ನಿರ್ಧಾರ ಬರೆದಿದ್ದ ಕಾರಣ ಒಂದು ಟಾಸ್ಕನ್ನು ನಿಲ್ಲಿಸ್ಬಿಡ್ತಾರೆ ಅಥವಾ ಟಾಸ್ಕ್ ರದ್ದು ಅಂತ ಹೇಳಿಬಿಡ್ತಾರೆ. ಆ ಥರನೇ ಇಲ್ಲಿ ಆದರೆ ತುಂಬ ಮನೆಯವರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ಟಾಸ್ಕ್ ಅಷ್ಟು ಕಷ್ಟಪಟ್ಟು ಆಡಿದವ್ರಿಗೂ ಇದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅಲ್ಲಿ ಎಲ್ಲರೂ ರಘು ಹಾಗೂ ಎಲ್ಲ ಮನೆ ಸದಸ್ಯರು ಎಲ್ಲರೂ ಅವರನ್ನು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಪಾಯಿಂಟ್ ಇದ್ದದ್ದು ಅಶ್ವಿನಿ ಅವರ ಒಂದು ಮಾತಿಂದ. ಹಾಗಾಗಿ ಅಶ್ವಿನಿ ಅವರನ್ನ ಕನ್ವಿನ್ಸ್ ಮಾಡ್ತಾ ಇದ್ರು. ಹಾಗೆ ಅಶ್ವಿನಿ ಅವ್ರು ಹೇಳ್ತಿದ್ರು ನನ್ನನ್ನು ಯಾಕೆ ಕನ್ವಿನ್ಸ್ ಮಾಡ್ತೀರಿ, ಗಿಲ್ಲಿಯಿಂದ ಆದದ್ದು, ಗಿಲ್ಲಿ ನಿರ್ಧಾರ ತಗೊಳ್ಬೇಕು, ನಾನಿಲ್ಲಿ ನಿಂತಿದ್ದೀನಿ, ಅವನು ಬಂದು ಇಲ್ಲಿ ನೀವು ಮಾತಾಡಲಿ ಅನ್ನೋ ಒಂದು ಮಾತುಗಳು ಹೇಳ್ತಾರೆ. ಗಿಲ್ಲಿ ಅವರು ಯಾವುದೇ ಕಾರಣಕ್ಕೂ ನಾನು ಮಾತಾಡಲ್ಲ ಆ ಥರ ಅಂತ ಹೇಳ್ತಿರ್ತಾರೆ. ಸೊ ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ಏನಾಗುತ್ತೆ ಅಂದರೆ ಹೋಗೋ ಬಾರೋ ಅನ್ನೋ ವಿಷಯದಲ್ಲಿ ಇಟ್ಕೊಂಡು, ಅಂದರೆ ಅವರಿಂದ ಮೊದಲಿಂದನೂ ಅವರಿಬ್ಬರ ನಡುವೆ ಜಗಳಗಳಾಗ್ತಾನೆ ಇರುತ್ತೆ. ಆದರೆ ಈ ನಿನ್ನೆ ಅಷ್ಟೊಂದು ಟಾಸ್ಕ್ ಕೊಟ್ಟಿದ್ರಲ್ಲ, ಅದರಲ್ಲಿ ಹೋಗು ಬಾ ಅನ್ನೋ ಒಂದು ವಿಷಯ ಮಾತಾಡ್ತಾ ಗಿಲ್ಲಿ ಅವರು ಹೋಗು ನಿನ್ನ ಉಸ್ತುವಾರಿ ನೀನು ಮಾಡು ಅಂತೇಳಿ ಅದು ಟ್ರಿಗರ್ ಆಗಿ ಅಶ್ವಿನಿ ಅವರು ಅದನ್ನೇ ಇಟ್ಕೊಂಡು ತನ್ನ ಸಿಂಪತಿ ಆಗಿರ್ಬೋದು ಅದನ್ನು ಎಲ್ಲೋ ಅವರು ತಗೊಳ್ತಿದ್ದಾರೆ ಅಂತ ಅನಿಸ್ತದೆ. ಮನೆ ಎದುರು ಕಣ್ಣೀರು ಹಾಕಿ ಅಥವಾ ಮನೆಯವರ ಎದುರು ಅವರು ಒಳ್ಳೆತನವನ್ನು ಎತ್ತಿ ಹಿಡಿತಿದ್ದಾರೆ ಅಂತ ಒಂದು ಅನಿಸ್ತಾ ಇತ್ತು. ಇಷ್ಟು ಆದಮೇಲೂ ಸುದೀಪ್ ಅವರು ಅಶ್ವಿನಿ ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅನ್ನೋ ಒಂದು ಪ್ರಶ್ನೆನೂ ಕೂಡ ಬರುತ್ತೆ. ಇಷ್ಟೆಲ್ಲ ಆದರೂ ಸುದೀಪ್ ಅವರು ಅಶ್ವಿನಿ ಅವ್ರ ಬಗ್ಗೆ ಯಾಕೆ ಅಷ್ಟು ಧ್ವನಿ ಎತ್ತಿಲ್ಲ, ಮನೆ ಎಲ್ಲ ಸದಸ್ಯರ ಬಗ್ಗೆನೂ ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರ ತಪ್ಪನ್ನು ಏನಿದೆ ಅದನ್ನು ಎತ್ತಿ ಹೇಳೋರು. ಅಶ್ವಿನಿ ಅವ್ರ ವಿಷಯಕ್ಕೆ ಬಂದಾಗ ಯಾಕೆ ಅದನ್ನು ಮಾತಾಡಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಇದೆ. ಅಶ್ವಿನಿ ಅವರು ಕೂಡ ಅಷ್ಟೇ ಸುದೀಪ್ ಅವರ ಮುಂದೆ ಅಣ್ಣ ಅಂದ್ಕೊಂಡೇ ಇರ್ತಾರೆ. ಮನೇಲಿ ಏನೋ ಇದ್ರು ಅವರು ಅಶ್ವಿನಿ ಅವ್ರಿಗೆ ಏನೇ ಹೇಳಿದ್ರು ಸ್ಮೈಲ್ ಮಾಡಿಕೊಂಡೇ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆದರೆ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ ಅಲ್ಲದೆ ಇದ್ದಾಗ ಮನೆಯಲ್ಲಿ ಇರೋ ದಿನ ಅವರು ತುಂಬಾ ಒಂಥರ ನನಗೆ ರೆಸ್ಪೆಕ್ಟ್ ಕೊಡಬೇಕು, ಅವರು ಬೇರೆಯವ್ರಿಗೂ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವರಿಗೆ ರೆಸ್ಪೆಕ್ಟ್ ಬೇಕು ಅನ್ನೋದೊಂದು ವಾದಗಳಾಗ್ತಾ ಇರುತ್ತೆ. ಈ ಥರ ನೋಡೋದಾದ್ರೆ ಅಶ್ವಿನಿ ಅವರು ಏನು ಮಾಡ್ತಾರೆ, ಬೇರೆಯವ್ರಿಗೆ ಏನು ಹೇಳ್ತಾರೆ ಅಂದರೆ ನನಗೆ ರೆಸ್ಪೆಕ್ಟ್ ಕೊಡಿ ಅಂತ, ಅವ್ರಿಗೂ ಅದನ್ನು ಅನ್ವಯ ಆಗುತ್ತಲ್ಲ, ಅವರು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಬೋದಲ್ಲ. ಆದರೆ ಅವ್ರು ಆ ಥರ ಮಾಡಲ್ಲ, ಗಿಲ್ಲಿಗೆ ಹೋಗೋಬಾರ ಅಂತಾನೆ ಹೇಳ್ತಾರೆ. ಆದರೆ ಗಿಲ್ಲಿಯಿಂದ ನೀನು ನನಗೆ ರೆಸ್ಪೆಕ್ಟ್ ಕೊಡು, ಹೋಗಿ ಬನ್ನಿ ಅಂತಾನೆ ಮಾತಾಡಿ ಅಂತ ಹೇಳ್ತಾರೆ. ಸೊ ಈ ವಿಷಯವಾಗಿ ತುಂಬಾನೇ ಡಿಸ್ಕಸ್ ಆಗ್ತಾ ಇರುತ್ತೆ. ಇನ್ನು ಇವತ್ತಿನ ಎಪಿಸೋಡ್ ನೋಡೋದಾದ್ರೆ ಗಿಲ್ಲಿ ಅಂದ್ರೆ ರಘು ಅವರು ಅಶ್ವಿನಿ ಅವ್ರ ಜೊತೆ ಜಗಳ ಆಡಿರ್ತಾರೆ. ಅಂದ್ರೆ ಬೆನ್ನು ನೋವಿನ ಸಮಸ್ಯೆಗೋಸ್ಕರ ಅಶ್ವಿನಿ ಅವ್ರು ಹೇಳ್ತಾರೆ 10 ನಿಮಿಷ ನನಗೆ ಬ್ರೇಕ್ ಬೇಕು, ಆಮೇಲೆ ನಾನು ಟಾಸ್ಕ್ ಅನ್ನ ಆಡ್ತೀನಿ ಅನ್ನೋ. ಆದ್ರೆ ರಘು ಅವ್ರು ಹೇಳ್ತಾರೆ ಇಲ್ಲ 10 ನಿಮಿಷದಲ್ಲಿ ನಿಮ್ಮ ಬೆನ್ನು ನೋವು ಸರಿ ಆಗುತ್ತಾ ಅಂತ ಹೇಳ್ತಾರೆ. ಸೊ ಆ ಒಂದು ಪಾಯಿಂಟ್ ಅಶ್ವಿನಿ ಅವ್ರನ್ನ ತುಂಬಾ ಟ್ರಿಗರ್ ಮಾಡುತ್ತೆ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, 10 ನಿಮಿಷದಲ್ಲಿ ಬೆನ್ನು ಕಡಿಮೆ ಆಗುತ್ತಾ ಅನ್ನೋದು ಕೂಡ ಒಂದು ಪಾಯಿಂಟ್ ಅಲ್ವಾ. ಹಾಗಾಗಿ ಅಶ್ವಿನಿ ಅವರು ಒಂದು ಸಿಂಪತಿ ತಗೊಳ್ಳೋಕ್ಕೋಸ್ಕರ ತುಂಬಾ ರಿಯಾಕ್ಟ್ ಮಾಡಿದ್ರು ಅನ್ಸುತ್ತೆ. ಬಾಗಿಲು ಬಡಿಯೋದಾಗಿರ್ಬೋದು, ಬಿಗ್ ಬಾಸ್ ಇಲ್ಲಿಂದ ಹೋಗ್ತೀನಿ ಅನ್ನೋದಾಗಿರ್ಬೋದು, ಈ ತರ ಎಲ್ಲ ಮಾತುಗಳು ಬರುತ್ತೆ. ಅದು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ಬೇಕು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಪುನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಅಶ್ವಿನಿ ಅವರು ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಹೌದು, ಉಪವಾಸ ಸತ್ಯಾಗ್ರಹ ಯಾಕೆ ಅಂದ್ರೆ ನನ್ಗೆ ಇಲ್ಲಿ ಮನೆಯಲ್ಲಿ ರೆಸ್ಪೆಕ್ಟ್ ಇಲ್ಲ ಆ ತರ ಅನ್ನೋ ವಿಷಯಕ್ಕೋಸ್ಕರ ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ಲಿಕ್ಕೆ ಹೊರಡ್ತಾರೆ. ಜಾನ್ವರ್ ಬಂದು ಕರೀತಾರೆ, ಬನ್ನಿ ಊಟ ಮಾಡಿ ತಿಂಡಿ ತಿನ್ನಿ ಅಂತ ಹೇಳ್ತಾರೆ. ಅಶ್ವಿನಿ ಅವ್ರು ಹೇಳ್ತಾರೆ ಇಲ್ಲ ನಾನು ತಿನ್ನಲ್ಲ, ಯಾಕಂದ್ರೆ ನಂಗೆ ತುಂಬಾ ಈ ಮನೇಲಿ ರೆಸ್ಪೆಕ್ಟ್ ಇಲ್ಲ, ನಾನು ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ.
ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಅಶ್ವಿನಿ ಅವರು ಉಪವಾಸ ಸತ್ಯಾಗ್ರಹ ಅಂತ ಹೇಳಿ ಮನೆಯವರ ಸಿಂಪತಿಯನ್ನ ತಕೋತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಏನೂ ಜಗಳ ಆಗ್ಲೇ ಇಲ್ಲ, ಅದಕ್ಕಿಂತ ಮುಂಚೆ ಬೇಕಾದಷ್ಟು ಜಗಳ ಆಗಿದೆ. ಆದ್ರೆ ಈ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು, ರಘುವ್ರು ಹೇಳಿದ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಉಪವಾಸ ಮಾಡೋಷ್ಟು ಏನು ಬುದ್ಧಿವಂತಿಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಶ್ವಿನಿ ಅವರು ತುಂಬಾ ಮೆಚ್ಯೂರ್ಡ್ ಇದ್ದಾರೆ. ಹಾಗಾಗಿ ಹೊರಗಡೆ ಹೋರಾಟ ಮಾಡೋದಾಗಿರ್ಬೋದು, ಆಗ್ತರ ವಿಷಯದಲ್ಲಿ ತುಂಬಾನೇ ಅವರು ಮೆಚ್ಯೂರ್ ಇದ್ದಾರೆ. ಆದ್ರೆ ಇಲ್ಲಿ ಯಾಕೆ ಅವರು ಈ ತರ ಒಂದು ಬರೀ ಒಂದು ಊಟದ ವಿಷಯಕ್ಕೆ ಇಷ್ಟೊಂದು ಯಾಕೆ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ? ಒಂದು ಬೆನ್ನು ನೋವಿಗೆ 10 ನಿಮಿಷ ಬ್ರೇಕ್ ಯಾಕೆ ಬೇಕು ಅಂತ ಕೇಳಿದಕ್ಕೆ ಇಷ್ಟೊಂದು ಟ್ರಿಗರ್ ಆದ ಅಶ್ವಿನಿ ಅವರು ಮನೇಲಿ ಎಷ್ಟೋ ಸಮಸ್ಯೆಗಳಾಗಿದೆ, ಮನೇಲಿ ಎಷ್ಟೋ ವಾದ ವಿವಾದಗಳಾಗಿದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಇರೋರು ಈ ವಿಷಯಕ್ಕೆ ಯಾಕೆ ಎಷ್ಟೊಂದು ರಿಯಾಕ್ಟ್ ಆದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇನ್ನು ಇವತ್ತು ಮನೆಯಲ್ಲಿ ಏನೆಲ್ಲ ಆಗುತ್ತೆ, ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸ್ತಾರ ಅಥವಾ ಟಾಸ್ಕ್ ಬಗ್ಗೆ ಗಮನ ಕೊಡ್ತಾರ, ಟಾಸ್ಕ್ ಆಡದೆ ಕೂತ್ಕೊಳ್ತಾರ, ಅದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೇಕಾಗುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.